ಇದು ಆಸ್ಟ್ರೇಲಿಯನ್ ಪರ್ಷಿಯನ್ ಸೀಡ್ಲೆಸ್ ನಿಂಬೆ ಅಂತ. ಈ ಕಾಯ್ದಲ್ಲಿ ಕಂಪ್ಲೀಟ್ ಬೀಜ ಇರಲ್ಲ. ಇದು ಪ್ರಾಮುಖ್ಯತೆ ಏನಂದ್ರೆ 365 ದಿವಸನೂ ಕಾಯಿ ಬಿಡುಗಡೆ ಕೊಡ್ತದೆ. ಇಳುವರಿ ಸಿಕ್ಕೋದ್ರಿಂದ ರೈತಕ್ಕೂ ಆದಾಯ ತುಂಬಾ ಜಾಸ್ತಿ ಇದೆ. ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣ ಅಂತ. ನಾನು ಆಗ್ರಿಸ್ ಗ್ಲೋಬಲ್ ಫಾರ್ಮಿಂಗ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕಾರ. ನಾನು ಒಂದು ಆಸ್ಟ್ರೇಲಿಯಾದಿಂದ ಒಂದು ವಿಶಿಷ್ಟ ನಿಂಬೆ ತಳಿ ತಂದಿದ್ದೀನಿ. ಇದು ಆಸ್ಟ್ರೇಲಿಯನ್ ಪರ್ಷಿಯನ್ ಸೀಡ್ಲೆಸ್ ನಿಂಬೆ ಅಂತ. ಅಂದರೆ ಆಸ್ಟ್ರೇಲಿಯಾದಲ್ಲಿ ಬೆಳೀತಾ ಇರೋ ಪರ್ಷಿಯನ್ ಸೀಡ್ಲೆಸ್ ಲೆಮನ್ನು. ಇದು ಕಂಪ್ಲೀಟ್ ಬೀಜ ರಹಿತ ನಿಂಬೆ. ಅಂದರೆ ಈ ಕಾಯ್ದಲ್ಲಿ ಕಂಪ್ಲೀಟ್ ಬೀಜ ಇರಲ್ಲ. ಸಿಪ್ಪೆ ತುಂಬ ತೆಳುವಾಗಿರ್ತದೆ, ರಸ ತುಂಬ ಜಾಸ್ತಿ ಬರ್ತದೆ. ಇದು ಪ್ರಾಮುಖ್ಯತೆ ಏನಂದ್ರೆ 365 ದಿವಸನೂ ಕಾಯಿ ಬಿಡುಗಡೆ ಕೊಡ್ತದೆ. ಆ್ಯಂಡ್ ಒಂದೇ ವರ್ಷಕ್ಕೆ ಇದು ಇಳುವರಿ ಸ್ಟಾರ್ಟ್ ಆಗುತ್ತೆ. ಇದು ಸಿಕ್ಕತ್ತೆ. ಇದು ನೆರಳಲ್ಲಿನೂ ಬರುವ ಏಕೈಕ ತಳಿ. ಅಂದರೆ ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲಿನೂ ಬೆಳಿಬೋದು. ರೈತರಿಗೆ ಏನು ಅಡ್ವಾಂಟೇಜ್ ಅಂದರೆ ನೆಟ್ಟಿರೋ ಒಂದು ವರ್ಷಕ್ಕೆ ಕಮರ್ಷಿಯಲ್ ಈಲ್ಡ್ಸ್ ಸ್ಟಾರ್ಟ್ ಆಗುತ್ತೆ. ಮರಿಯು 365 ದಿವಸ, ಒಂದು ದಿವಸನೂ ಬಿಡುವೆ ಇಲ್ಲದೆ ಕಾಯಿ ಇಳುವರಿ ಸಿಕ್ಕೋದ್ರಿಂದ ರೈತಕ್ಕೂ ಆದಾಯ ತುಂಬ ಜಾಸ್ತಿ ಇದೆ. ಆ್ಯಂಡ್ ಇಳುವರಿ ಪ್ರಮಾಣನೂ ನಾಟಿ ನಿಂಬೆಕ್ಕಿಂತ ತುಂಬ ಹೆಚ್ಚು ಆಗಿದೆ. ಅದು ನಮ್ಮ ನಾಟಿ ನಿಂಬೆಗೂ ನಮ್ಮ ಈ ಲೆಮನ್ಗೂ ಇರೋ ವ್ಯತ್ಯಾಸಗಳು ನೋಡಿದರೆ, ನಮ್ಮ ನಾಟಿ ನಿಂಬೆ ಗಾತ್ರ ಚಿಕ್ಕದಾಗಿರ್ತದೆ ಆ್ಯಂಡ್ ಪೆರಿಶಬಿಲಿಟಿ ಅಂದರೆ ಅದ್ರ ಶೆಲ್ಫ್ ಲೈಫ್ ತುಂಬ ಕಮ್ಮಿ ಇದೆ. ಮರಿಯೋ ಅದಕ್ಕೆ ಬೀಜ ಇರ್ತದೆ. ಅದೇ ಈ ನಿಂಬೆ ತಗೊಂಡ್ರೆ ಕಂಪ್ಲೀಟ್ ಬೀಜ ರಹಿತ, ರಸ ಜಾಸ್ತಿ ಇದೆ, ಶೆಲ್ಫ್ ಲೈಫ್ ಅಂದರೆ ಆಲ್ಮೋಸ್ಟ್ 20-25 ದಿನ ರೈತರು ಮಾಮೂಲಿ ಟೆಂಪ್ರೇಚರಲ್ಲಿ ಮಡಗೋ ಪರಿಸ್ಥಿತಿ ಇದೆ. ಮರಿಯು ಇದು 365 ದಿನ ಬರೋದ್ರಿಂದ ರೈತರಿಗೆ ಇನ್ಕಮ್ ಎವ್ರಿ ಡೇ ಇನ್ಕಮ್ ಥರ ಪ್ರತಿ ದಿನಾನೂ ಇರುತ್ತೆ. ಆ್ಯಂಡ್ ನಾಟಿ ನಿಂಬೆ ಥರ 4-5 ವರ್ಷ ಕಾಯಬೇಕಾಗಿಲ್ಲ. ಇದು ಒಂದೇ ವರ್ಷದಿಂದ ಇಳುವರಿ ಸ್ಟಾರ್ಟ್ ಆಗಿ ನಿಮ್ಗೆ 365 ದಿವಸನೂ ಇಳುವರಿ ಕೊಡುತ್ತೆ. ಈ ನಿಂಬೆ ಪ್ರಾಮುಖ್ಯತೆ ಏನಂದರೆ ಇದರಲ್ಲಿ ಬೀಜ ಇಲ್ಲದೆ ಇರೋದು, ಪ್ಲಸ್ ಎಸಿಡಿಟಿ ಕಮ್ಮಿ. ಅಂದರೆ ಗ್ರಾಹಕರು ಯಾರಾದರೂ ಈ ನಿಂಬೆನ ಬೆಳೆಸಿದರೆ ಅವ್ರಿಗೆ ಗಂಟ್ಲು ನೋವು ಬರೋದಾಗಲಿ, ಎಸಿಡಿಟಿ ಆಗಲಿ ಯಾವುದು ತೊಂದರೆಗಳಿರಲ್ಲ. ಪ್ಲಸ್ ಶೆಲ್ಫ್ ಲೈಫು, ಜ್ಯೂಸ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇದು ನಮ್ಮ ಇಂಡಿಯನ್ ಅಡಿಗೆಗೂ ಪ್ಲಸ್ ವಿದೇಶಿ ಅಡಿಗೆಗೂ ಎರಡಕ್ಕೂ ಸೂಕ್ತವಾಗಿರುತ್ತೆ. ಒಳ್ಳೆ ಮಾರ್ಕೆಟ್ ಡೆವಲಪ್ ಮಾಡ್ಬೋದು. ಇವತ್ತು ಕ್ವಾಲಿಟಿ ಪದಾರ್ಥಗಳಿಗೂ ಒಳ್ಳೆ ಇದು ಬೇಡಿಕೆ ಇರೋದ್ರಿಂದ ಇದು ಮಾರ್ಕೆಟ್ ಡೆವಲಪ್ ಮಾಡಿ ಸೂಪರ್ ಮಾರ್ಕೆಟ್ಸು ಇಂಥವೆಲ್ಲಕ್ಕೂ ಕೊಡ್ಬೋದು. ನೀವು ಈ ಗಿಡ ಬೇಕನ್ಕೊಂಡ್ರೆ ನಮ್ಮ ತಾವು ಟಿಶ್ಯೂ ಕಲ್ಚರ್ ಗಿಡ ಸಿಗುತ್ತೆ. ನಮ್ಮದು ಮೈಸೂರು, ಬ್ಯಾಂಗ್ಳೂರು 2 ಕಡೆನೂ ಆಫೀಸ್ ಇದೆ. ನೀವು ನಮ್ಮನ್ನ ಫೋನ್ ಮುಖಾಂತರ ಸಂಪರ್ಕಿಸ್ಬೋದು.